ಏನು ಫೋಟೋ ತಕೊಂಡ್ರಾ? ನಾನು ಮೊದಲಿಗೆ ಈ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಹೆದರ್ತಿದ್ದೆ. ಏನಕ್ಕಂದರೆ ಈ ಗಾಡಿ ಕೇಳಿದೆ, ಜಾಸ್ತಿ ರೇಟ್ ಅಂದರು. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ದಾವಣಗೆರೆಗೆ ಹೋಗ್ತಾ ಇರೋದೊಂದು ಏನಕ್ಕೆ ಅಂತ ಅಂದರೆ, ಏನು ವಿಶೇಷ ಅಂತ ಅಂದರೆ, ಟಿ ಶರ್ಟ್ಗಳನ್ನ ತೊಗೋಬೇಕು ಕೆಲಸದ ಮೇಲೆ ಹಾಕ್ಕೊಳೋದಕ್ಕೆ. ನಾವೀಗ ಗಡಿಯಾರದ ಕಂಬದ ಹತ್ರ ಹೋಗಬೇಕು. ಇವತ್ತೇನೇನು ಪ್ಲ್ಯಾನಿಂಗ್ ಇದೆ ಅಂತಂದರೆ, ಟಿ ಶರ್ಟ್ಗಳನ್ನ ತೊಗೊಂಡು ಅದನ್ನು ಪ್ರಿಂಟಿಂಗ್ ಬೇರೆ ಮಾಡಿಸ್ಬೇಕು. ಪ್ರಿಂಟಿಂಗ್ ಮಾಡಿಸಾದ್ಮೇಲೆ ಅದ್ರ ಮಧ್ಯೆನೇ ಬೈಕ್ಗಳನ್ನ ನೋಡ್ಕೊಂಬರ್ಬೇಕು. ಯಾವುದಂದರೆ ಒಂದು ಡಿಯೋ ಗಾಡಿ ತೊಗೋಬೇಕು ಸೆಕೆಂಡ್ ಹ್ಯಾಂಡ್ಲಲ್ಲಿ, ಬ್ಲ್ಯಾಕ್ ಕಲರು. ಸೊ ಹಾಗಾಗಿ ಸೆಕೆಂಡ್ಸ್ ಶೋರೂಮಲ್ಲಿ ನೋಡೋಣ ಅಂತ. ನನಗಲ್ಲ, ಹೇಳಬೇಕು ಅಂತಂದರೆ ಅದು ನಮ್ಮ ಮಾವಂಗೆ ಒಂದು ಸರ್ತಿ ನೋಡ್ಕೊಂಬ, ಚೆಕ್ ಮಾಡ್ಕೊಂಬ ಅಂತ ಹೇಳಿದ್ರು. ಹಂಗಾಗಿ ಹೋಗ್ತಾ ಇದ್ದೀನಿ. ಡಿಯೋ ಗಾಡಿಗಳನ್ನ ನೋಡ್ಕೊಂಡಾದ್ಮೇಲೆ ನಮ್ಮ ಟಿ ಶರ್ಟ್ಗಳನ್ನ ತೊಗೊಂಡು ಪ್ರಿಂಟಿಂಗ್ ಮಾಡಿಸ್ಕೊಂಡು ಬರೋದು. ಹಾಗೆಯೇ ನನ್ನ ಗಾಡಿದು ಕೆಲವು ಸರ್ವಿಸ್ಗಳನ್ನ ಮಾಡಿಸೋದಿದೆ. ಗಾಡಿದು ಟೈರ್ ಪೂರ್ತಿ ವೀಕ್ ಆಗಿಬಿಟ್ಟಿದೆ. ಟೈರ್ ಬೇರೆ ಹಾಕ್ಸ್ಬೇಕು. ನನ್ನ ಗಾಡಿ ಬೆಂಗಳೂರಿಂದ ದಾವಣಗೆರೆಗೆ ತಂದ ಮೇಲೆ ಸರ್ವಿಸೇ ಮಾಡಿಸಿಲ್ಲ. ಅಪ್ರಾಕ್ಸಿಮೇಟ್ಲಿ 4 ತಿಂಗಳು ಆಗಿರ್ಬೋದು. 4 ತಿಂಗಳಿಂದ ಸರ್ವಿಸ್ ಮಾಡಿಸಿಲ್ಲ. ಗಾಡಿ ಟೈರ್ನ ಚೇಂಜ್ ಮಾಡಿಸ್ಬೇಕು. ಈ ಕಡೆ ಲಿವರ್ ಗಾರ್ಡ್ಗಳನ್ನ 2 ಚೇಂಜ್ ಮಾಡಬೇಕು. ಬ್ರೇಕ್ ಲಿವರು, ಕ್ಲಚ್ ಲಿವರು ಎರಡನ್ನೂ ಚೇಂಜ್ ಮಾಡಬೇಕು. ಅದಾದಮೇಲೆ ಕೂಲೆಂಟ್ ಫ್ಯಾನ್ ಒಂದು ವರ್ಕ್ ಆಗ್ತಿಲ್ಲ, ಅದನ್ನೊಂದು ಮಾಡಿಸ್ಬೇಕು. ತುಂಬ ಕೆಲಸಗಳಿದ್ದಾವೆ ಬೈಕಿಂದು. ಟೋಟಲಾಗಿ ಒಂದು 5,000 to 6,000. ನಾನು ಹೇಳ್ತಾ ಇರೋದಷ್ಟೇ. ಅದೇನೂ ಬಜೆಟ್ ಮೀರಿನೂ ಆಗ್ಬೋದು, ಇಲ್ಲ ಬಜೆಟ್ ಒಳಗೆ ಆಗ್ಬೋದು, ಹೇಳೋದಕ್ಕೆ ಬರೋಲ್ಲ. ಇವಾಗ ಗಡಿಯಾರದ ಕಂಬದ ಹತ್ರ ಹೋಗಿ, ನಾವು ವರ್ಷ ತೊಗೊಳೋದು ಅಲ್ಲೇ. ಆದರೆ ವರ್ಷ ತೊಗೊಂಡಾಗೆಲ್ಲ ವೀಡಿಯೋ ಮಾಡಿಲ್ಲ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಹೊಸ್ದಾಗಲ್ವಾ, ಹಂಗಾಗಿ ಈ ವರ್ಷ ಮಾಡ್ತಾಯಿದ್ದೀನಿ. ನಾನು ದಾವಣಗೆರೆ ಬಂದಾಗ ಒಂದು ದಿನ ಸಿಗ್ನಲ್ಲು ಪಾಸಾಗಿ ಹೋಗಲೇ ಇಲ್ಲ. ಬರೀ ಸಿಗ್ನಲಲ್ಲಿ ಸಿಗಾಕೊಳ್ಳೋದೇ ಆಯಿತು. ಆವಾಗೆಲ್ಲ ಈ ಸೈಡಲ್ಲಿ ಗಾಡಿಗಳೆಲ್ಲ ನಿಂತಿರ್ತಿದ್ದಿಲ್ಲ. ಇವಾಗ ನಿಲ್ತಿದ್ದಾವೆ ಅಷ್ಟೇ. ಯಾಕಂದರೆ ಜಾಮ್ ಆಗಿಬಿಡೋದು. ಇವಾಗ ಏನಕ್ಕೆ ಹಿಂಗೆ ನಿಲ್ಲಿಸ್ತಿದ್ದಾರೋ ಗೊತ್ತಿಲ್ಲ. ಈ ಕಡೆ ಮಾರ್ಕು ಇಲ್ಲ, ಏನಿಲ್ಲಪ್ಪ, ಸುಮ್ಮನೆ ನಿಲ್ಲಿಸ್ಕೊತಾರೆ ಗಾಡಿಗಳನ್ನ. ಮೇನ್ ರೋಡಲ್ಲಿ ಈ ಥರ ಗಾಡಿಗಳನ್ನ ನಿಲ್ಲಿಸ್ಕೊಂಡ್ರೆ ಓಡಾಡೋದು ಹೆಂಗೆ ಹೇಳಿ ಗಾಡಿಗಳು? ಸುಮ್ಮನೆ ಟ್ರಾಫಿಕ್ ಜಾಮ್ ಆಗ್ತವೆ. ಇವಾಗ ಹುಡುಗರಿಗೆ ತುಂಬ ಕ್ರೇಜ್ ಆಗಿಬಿಟ್ಟಿದೆ ಮೋಟೋ ಬ್ಲಾಗ್ ಮೇಲೆ. 2 ಸಿಗ್ನಲು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಏನು ಚೆನ್ನಾಗಾಗ್ತಾ ನೋಡೋನು. ಇವಾಗ ಅಂಬೇಡ್ಕರ್ ಸರ್ಕಲ್ಲು. ಏನು ಫೋಟೋ ತೆಗಿತಿದ್ಯಾ? 3 to 4 days ಆಯಿತು ದಾವಣಗೆರೆನ ಸುತ್ತಿ. ಆವಾಗ ದಾವಣಗೆರೆ ಬಂದು ಒಂದು ಬೀಟ್ ಹಾಕಲಿಲ್ಲ ಅಂದರೆ ಮನಸ್ಸೇ ಬರೋಲ್ಲ. ಏನು ಫೋಟೋ ತಕೊಂಡ್ರಾ? ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಮ್ಮ ಗಾಡೀಲಿ ನಿಮಗೆ ಕರೆಕ್ಟಾಗಿ ಕಾಲು ಸಿಗಲ್ಲ. ಇವ್ರು ಅದರಲ್ಲಿ ಬೇರೆ ಅಡ್ಡ ಬಂದು ನಿಂತ್ಕೊಂತಾರೆ. ನಾನು ಮೊದಲಿಗೆ ಈ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಹೆದರ್ತಿದ್ದೆ. ಏನಕ್ಕಂದರೆ ನಾನು ಡಿ ಎಲ್ ಮಾಡಿಸಿರಲಿಲ್ಲ. ಆದರೆ ಅಲ್ಲಿ ಮುಂದೆ ಪೊಲೀಸ್ನವ್ರು ನಿಂತ್ಕೊಂಡಿರೋರು. ಹಂಗಾಗಿ ಮೊದಲಿಗೆ ಡಿ ಎಲ್ ಇರ್ತಿರಲ್ವಲ್ಲ, ಈ ಕಡೆಯಿಂದ ಹೋಗ್ಬೇಕು ಅಂದರೆ ಹೆದರಿಕೆ ಬರೋದು. ಇವಾಗ ಹೆದರಿಕೆ ಏನೂ ಇಲ್ಲ, ಎಂಥದ್ದು ಇಲ್ಲ. ಹೇಳ್ಬೇಕಂದ್ರೆ ಅವ್ರ ಮುಂದೆನೇ ಬೇಕು ಅಂತ ತೊಗೊಂಡೋಗ್ತೀನಿ ಒಂದೊಂದು ಸಾರ್ತಿ ನಾನು ಗಾಡಿಗಳನ್ನ. ಇವನಿಗೆ ರಾಂಗ್ ರೂಟಲ್ಲಿ ಬರೋದಕ್ಕೆ ಹೇಳ್ಕೊಟ್ಟಿದ್ದೀವಿ. ಇವನಿಗೆ ಗಡಿಯಾರದ ಕಂಬ ಎಷ್ಟು ರಶ್ ಆಗಿಬಿಟ್ಟಿದೆ ನೋಡಿ. ಹೇಳ್ಬೇಕಂದ್ರೆ ಇವತ್ತು ಸ್ವಲ್ಪ ಕಡಿಮೆ ಇದೆ. ಇವತ್ತು ಅಷ್ಟೊಂದು ಜನ ಓಡಾಡ್ತಿಲ್ಲ. ಬೆಳಿಗ್ಗೆ ಟೈಮಲ್ಲಿ ಹೇಳಬೇಕು ಅಂದರೆ ಕಾಲಿಡೋದಕ್ಕೆ ಜಾಗ ಇರೋಲ್ಲ, ಅಷ್ಟೊಂದು ಫುಲ್ಲು ರಶ್ ಆಗಿರುತ್ತಿಲ್ಲ. DS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಈ ಸೈಡಲ್ಲಿ ಮಸಾಲೆ ಪದಾರ್ಥ ಜಾಸ್ತಿ. ಸ್ಮೆಲ್ ಹೆಂಗೆ ಹೊಡಿಯುತ್ತೆ ನೋಡಿ. ಹಿಂಗೆ ನಾವಿವತ್ತು ಚನ್ನಬಸಪ್ಪನ ಅಂಗಡಿ ಹೋಗ್ತಾ ಇಲ್ಲ. ಇಲ್ಲೇ ಲೆಫ್ಟಲ್ಲಿ ತೊಗೊಂಡು ಇಲ್ಲೊಂದು ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ. ನಾವಿವಾಗ ಡೈರೆಕ್ಟ್ ಶಾಪ್ ಹತ್ರ ಇದೆಯಾ ನೋಡಿ. ಕಿಶೋರ್ ಕ್ರಿಯೇಷನ್ಸ್ ಅಂತ ಇದೆ ನೋಡಿ, ಇದೇ ಶಾಪು. ಈ ಸೈಡು ಅಂದರೆ BS ಚನ್ನಬಸಪ್ಪ ಅಂಗಡಿ ಇದೆಯಲ್ಲ, ಅಲ್ಲಿಂದ ಅಂಗಡಿಯಿಂದ ಸ್ವಲ್ಪ ಕ್ರಾಸಲ್ಲೇ ಇದೆ. ಸ್ವಲ್ಪ ಮುಂದೆ ಬಂದುಬಿಟ್ರೆ ಈ ಅಂಗಡಿ ಕಾಣುತ್ತೆ ನೋಡಿ. ಇಲ್ಲೇ ತೊಗೊಳ್ತಾ ಇರೋದು. ಒಳಗೆ ಹೋಗೋಣ ಬನ್ನಿ. ಹಾಂ, ಸೊ ಟೋಟಲಾಗಿ 10 ಟಿ ಶರ್ಟ್ಗಳನ್ನ ತೊಗೊಂಡಿದ್ದಾಯಿತು. 8 ಎಲ್ಲು ಹಾಗೆ 2 XL ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಪ್ರಿಂಟಿಂಗ್ ಬೇರೆ ಮಾಡಿಸ್ಬೇಕು. ಬನ್ನಿ ಹೋಗೋಣ. ಗ್ರೂಪ್ ಟಿ ಶರ್ಟ್ಗಳನ್ನ ಮಾಡಿಸ್ಬೇಕು ಅಂತಂದರೂ ಅಲ್ಲಿ ಟಿ ಶರ್ಟ್ ಅಂಗಡಿ ಹೋಗ್ಬಿಟ್ಟು ಟಿ ಶರ್ಟ್ಗಳನ್ನ ಮಾಡಿಸ್ಬೋದು. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ, ಚೆಕ್ ಮಾಡಿ, ಎಷ್ಟಾಯ್ತು ತಗೊಳ್ಳಿ. ಅಥವಾ ಗುರುವೇ
ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬರೀ ಟಿ ಶರ್ಟ್ ತೊಗೊಳೋದ್ರಲ್ಲೇ ಆಗೋಯ್ತು. ಆದರೆ ಟಿ ಶರ್ಟ್ ಕ್ವಾಲಿಟಿಗಳು ಚೆನ್ನಾಗಿದ್ದಾವೆ, ಕಡಿಮೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಪ್ರಿಂಟಿಂಗ್ ಮಾಡಿಸೋದಕ್ಕೆ ಟೈಮ್ ಆಗುತ್ತೆ. ಮತ್ತು ಅಂಬೇಡ್ಕರ್ ಸರ್ಕಲ್ಲಿಗೆ ಹೋಗ್ಬೇಕು. ಸೊ ಇವಾಗ ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದಿದ್ದೀವಿ. ಸೊ ನೋಡಿ, ಇದೇ ಅರ್ಪಿತಾ ಪ್ರಿಂಟಿಂಗ್ಸಲ್ಲಿ ಹಾಕ್ಸಿದ್ದು. ಪ್ರಿಂಟಿಂಗ್ಸ್ ಮಾತ್ರ ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದೆ ಬಂದು ಈ ಕಡೆ ಪ್ರಿಂಟಿಂಗ್ ಮಾಡಿಸಿ. ಹಾಗೆಯೇ ಟಿ ಶರ್ಟ್ ತೊಗೊಂಡಲ್ಲ, ಅಲ್ಲೂ ಡಿಸೈನ್ಗಳು ಚೆನ್ನಾಗಿದೆ, ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ಚೆನ್ನಾಗಿರ್ತವೆ. ಈ ಹಬ್ಬ ಹುಣ್ಣಿಮೆಗೆ ಗ್ರೂಪ್ ಟಿ ಶರ್ಟ್ಗಳನ್ನ ಮಾಡಿಸ್ಬೇಕು ಅಂದರು. ಸೊ ಇದೆ ಅಂಗಡಿ, ರೇಡಿಯಮ್ಮು ಹಾಕ್ತಾರೆ. ಅಣ್ಣ 10 ಟಿ ಶರ್ಟ್ ಇದ್ದಾವೆ, ಪ್ರಿಂಟಿಂಗ್ ಮಾಡಿಕೊಡ್ಬೇಕು. ಹಿಂದೆಗಡೆ ಹರೀಶ್ ರೋಟಿ ಬಾಯ್ಸ್ ಅಂತ ಹಾಕ್ಸ್ಬೇಕು, ಇಲ್ಲಿ ಹಿಂದೆ ಈ ಟೈಪಲ್ಲಿ. ಕೆಳಗೆ ಫೋನ್ ನಂಬರ್ ಬರಬೇಕು. ಆಮೇಲೆ ಫ್ರಂಟಲ್ಲಿ ಆಂಜನೇಯಂದೊಂದು ಫೋಟೋ ಅಷ್ಟೇ ಎದೆ ಮೇಲೆ. ಕೆಳಗೆ ನಂಬರ್ ಒಂದು ಹಾಕು. ಹಾಂ, ಸೊ ಫೈನಲ್ ಪ್ರಿಂಟಿಂಗ್ ಹಿಂಗೆ ಬಂದಿದೆ ನೋಡಿ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ ನೋಡಿ, ಹರೀಶ್ ರೋಟಿ ಬಾಯ್ಸ್ ಅಂತ ಹಾಕಿಸಿ ಕೆಳಗಡೆ ನಂಬರ್ ಹಾಕ್ಸಿದ್ದೀನಿ. ಫ್ರಂಟ್ ಸೈಡಲ್ಲಿ ಶಿವಣ್ಣ ಫ್ರಂಟ್ ತೋರಿಸಿ, ಫ್ರಂಟಲ್ಲಿ ಆಂಜನೇಯನೊಂದು ಫೋಟೋನು ಮಾತ್ರ ಹಾಕ್ಸಿದ್ದೀನಿ ಅಷ್ಟೇ, ಸಿಂಪಲ್ ಹಾಕ್ಸಿದ್ದೀನಿ ನೋಡಿ. ಸೊ ಇವಾಗ ಟಿ ಶರ್ಟ್ ಪ್ರಿಂಟಿಂಗು ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ಸಲ್ಲಿ ಬೈಕ್ ನೋಡಬೇಕು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಸ್ಪಾಟಿಗೆ ಹೋಗೋಣ. ಇವಾಗ PB ರೋಡಿಗೆ ಹೋಗಬೇಕು, ಸೆಕೆಂಡ್ ಶೋರೂಮ್ಗಳಿದೆಯಲ್ಲ ಅಲ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ಬ್ಲ್ಯಾಕಲ್ಲಿ ಸಿಕ್ಕರೆ ಮಾತ್ರ ತಗೊಳ್ಳೋಣ. ಟಿ ಶರ್ಟಿಂದು ಪ್ರಿಂಟಿಂಗ್ ಸಾಕಾಗಿದೆ ಹೇಳಬೇಕು ಅಂತಂದರೆ, ನನಗೆ ಆ್ಯಕ್ಚುಲಿ ಇಷ್ಟ ಆಯ್ತದು. ಸೊ ಈ ಕಡೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಬರೋಣ. ಸೊ ಒಂದು ಬ್ಲ್ಯಾಕ್ ಡಿಯೋ ಗಾಡಿ ಕಾಣ್ತು, KA14 ಶಿವಮೊಗ್ಗ ಪಾಸಿಂಗು. ಸೊ ಇವಾಗ ಇದೊಂದು ಡಿಯೋ ಗಾಡಿನ ನೋಡಿದ್ದೀನಿ, ಆದರೆ ಅಂಗಡಿಯವ್ರು ಯಾರೂ ಇಲ್ಲ. ನೆಕ್ಸ್ಟು ಮುಂದ್ಗಡೆ ಹೋಗ್ಬರೋಣ. ಮುಂದ್ಗಡೆ ಯಾವ ಗಾಡಿ ಇಷ್ಟ ಆಗುತ್ತೆ ನೋಡಿಬಿಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ತಗೊಂಡೋಗೋಣಂತೆ. ನೋಡ್ತಾ ಇದ್ದೀನಿ ಬನ್ನಿ. ಬ್ಲ್ಯಾಕು ರೆಡ್ಡಲ್ಲಿ ಒಂದು ಮಿಕ್ಸ್ ಇದೆ ನೋಡಮ್ಮ ಬನ್ನಿ. ಸೊ ಇದೊಂದು ಗಾಡಿ ನೋಡಿದೆ, ಚೆನ್ನಾಗಿದೆ ಇದೊಂದು ಗಾಡಿ. ಇದು 44 ಪಾಸಿಂಗು ಗಾಡಿ, ಮೋಸ್ಟ್ಲಿ ಬೆಂಗಳೂರು ಪಾಸಿಂಗು. ನೋಡೋಣ ಬನ್ನಿ. ಸೊ ಈ ಗಾಡಿ ಕೇಳಿದೆ, ಜಾಸ್ತಿ ರೇಟ್ ಅಂದರು, ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ಸೊ 4 ರಿಂದ 5 ಗಾಡಿಗಳನ್ನ ಚೆಕ್ ಮಾಡಿದ್ವಿ, ಆದರೆ ಅದರಲ್ಲಿ ಯಾವುದು ನಮಗೆ ನಮ್ಮ ರೇಟಿಂಗ್ಸ್ ಅಂತ ಯಾವುದೂ ಸಿಗಲಿಲ್ಲ. ಎಲ್ಲ 55 ಮೇಲೆ ಎಲ್ಲ ಸಿಕ್ಕಿದ್ದು. ನಾವು ಕೇಳಿದ್ವಿ ಒಂದು ಲೆಕ್ಕಕ್ಕೆ, ಆದರೂ ಬರಲಿಲ್ಲ. ಸೊ ಹಂಗಾಗಿ ಗಾಡಿಗಳನ್ನ ಬಿಟ್ಟು ಹೋಗ್ತಾಯಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಎಲ್ಲಾದರೂ ನಮ್ಮ ರೇಟಿಗೆ ಹೊಂದಾಣಿಕೆ ಆದರೆ ಸೆಕೆಂಡ್ಸಲ್ಲಿ ಯಾವುದಾದ್ರೂ ತಗೊಳ್ಳೋಣ ಅಂತ ಅಷ್ಟೇ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.